ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದ್ರ ಅರ್ಥ ನನಗೂ ಗೊತ್ತಿಲ್ಲ ಆಕ್ಚುಲಿ. ಅದು ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವ್ರಿಗಿಂತ ಹೈಯೆಸ್ಟ್ ಸೆನ್ಸಾರ್ ನಾನು ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಖಂಡಿತವಲ್ಲ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ಮಂಗಳೂರಲ್ಲಿ ನಾವು ಹೆಂಗೆ ಬೇವರ ಸೆನ್ಸರ್ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗೆ ಅನ್ಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂಥ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗ್ಲೇ ಅದು ಚಂದ ಅಂತ. ಅರ್ಥ ಆಗಿರುತ್ತೆ. ಅದಕ್ಕೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಏನ್ ಕತೆ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡಿದ್ರು. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ್ರೆ ಕೇಳಿಲ್ಲ ನಾನು, ಶರಣ್ ಅವರು ಮರ್ತೋಗ್ಬಿಟ್ಟಿದ್ದೆ ಅವ್ರಿಗೆ. ನಾನು ಉತ್ತರ ಕನ್ನಡ ಅಂತ ಹೇಳೋದವ್ರು, ಅವ್ರ ಬಾಯಲ್ಲಿ ಬರಲ್ಲ, ಬೆಂಗಳೂರು ಕನ್ನಡ ಬರೋದು ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದ್ದೆ ಮೊನ್ನೆಯಿಂದ, ಫುಲ್ ವೈರಲ್. ಹೇಳಿ, ಲೇಟಾಗಿ ಬಂದ್ರಿ ನೀವು. ಮೊನ್ನೆ ಟ್ರೈಲರ್ ನೋಡಿದ್ರ? ಟ್ರೈಲರ್ ಹಾ, ಓಕೆ ಓಕೆ, ಡನ್ ಡನ್. ಕೇಳಿಸಿಲ್ಲ ಅಲ್ಲಿ ಮೈಕ್ ಕೊಡ್ರಲ್ಲಿ. ಬನ್ನಿ, ಇಲ್ಲಿ ಒಂದು ಜಾಗ ಇದೆ. ಸರ್ ಯಾವ ಸರ್? ಎಲ್ಲ ಸಿನಿಮಾಗೂ ಅದರದೇ ಆದಂಥ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್. ಅಂದರೆ ಸ್ಟ್ರಗಲ್ ಇರುತ್ತೆ, ಕಷ್ಟನೂ ಇರುತ್ತೆ, ಈಸಿನೂ ಆಗುತ್ತೆ. ಎಫರ್ಟು ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ. ಈಗ ಎಕ್ಸಾಂಪಲ್, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ, ಸೇಮ್ ಎಫರ್ಟ್ ನಾನು ಕಾಂತಾರಕ್ಕೆ ಹಾಕಿದ್ದು. ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್ ನಾವು ಕಾಂತಾರಕ್ಕೆ ಏನು ಹಾಕಿದ್ದೀವಿ ಅದೇ ಎಫರ್ಟ್ನ ಜಯಶಂಕರ್ ಆಗ್ಬೋದು ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸಲ್ಲಿ ದೊಡ್ಡ ಬಜೆಟು ಚಿಕ್ಕ ಬಜೆಟು ಅನ್ನೋ ಥರದಲ್ಲಿ ಇರ್ಬೋದು. ನಾವು ಬ್ರೈನ್ ಸ್ಟೋರಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂಥ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ. ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ. ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಲ್ಲಿಗೆ ಅದೇ ಅಂತ ಕಷ್ಟ ಇರುತ್ತೆ. ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ, ಇರುವೆ ಬಾರ ಅಂತಾರಲ್ಲ, ಹಂಗೆ ಇರುತ್ತೆ. ಸರ್ ಆ್ಯಕ್ಚುಲಿ ಶಿವಮ್ಮ ಆಗಲಿ ಅಥವಾ I think Shivamma first, Amel Petro. But from 2022, we are hearing about Shivamma. And I think it's gone to as many festivals as it is. So, idu bari festivals kantane nim production house, you want to only get laurels and recognition outside anta ನೀವು films ಮಾಡ್ತೀರಾ ಅಥವಾ what is your intention? Who are your audience? ಹೊರಗಡೆ ಹಾಗೆ ಆ ಥರ ಇಂಟೆನ್ಷನ್ ಇದ್ದರೆ ನಾನು ಈ ಪೆಟ್ರೋ ಮತ್ತು ಶಿವಮ್ಮ 2 ಫಿಲ್ಮ್ ಮಾಡಿದಾಗ ತುಂಬ, ಪೆಟ್ರೋನು ಕೂಡ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೋಗಿರುವಂಥದ್ದು. ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ವಿ ಥಿಯೇಟ್ರಿಕಲಿ. ಈ 2 ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು, ಅಥವಾ ನಟೇಶ್ ಆಗಲಿ ಜಯಶಂಕರ್ ಆಗಲಿ ನನಗೆ ಹೇಳಿದ್ದು, ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ. ನನ್ನ ಕಂಡೀಷನ್ ಅವ್ರಿಗೆ ಇದ್ದಿದೆ ಅಂದರೆ, ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅಂದ್ಕೊಂಡು, ಎಕ್ಸಾಂಪಲ್ ನಾನು ಕಾಸರಗೋಳಿ ಸರ್ ಸಿನಿಮಾಗಳನ್ನ ತೊಗೊಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ನೋಡೋಕೆ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು. ಇವಾಗ ಈ ಜನ್ರೇಷನಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮಗೆ ಅದನ್ನು ಒಂದು ಕ್ರೆಡಿಬಿಲಿಟಿಯಾಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ ಹೋಗೋದು ಹೇಳಿದ್ರಲ್ವ, ಅದು ಹೆಂಗಾಯ್ತು ಅಂತಂದರೆ, ಇವರಿಬ್ಬರು ಚೆನ್ನಾಗಿ ಒಳ್ಳೊಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಡ್ ಕಾರ್ಪೆಟ್ ತಿರುಗಿದ್ರು, ನಾನು ಲುಂಗಿ ಉಟ್ಕೊಂಡು ಊರಿಗೆ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನಮ್ಗೆ ಇರಲಿಲ್ಲ. ಅಲ್ಲ, ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಅಂದರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮು ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ಲಿ ಬರೋದಾಗ್ಬೋದು, ನಮ್ಮ ಕಲ್ಚರ್ನ, ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌತ್ ಕೇಂದ್ರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಊರು. ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದರೆ
ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದೀವಿ. ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನ, ಈಗ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ ಆ ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತೊಗೊಂಡೋಗ್ತಾರೆ. ಈ ತರ ಫಿಲಮ್ಸ್ ಡಿಲೇ ಆಗುತ್ತಾ ರಿಲೀಸ್ಗೆ? ಅಂದರೆ ಟೈಮ್ ಕಾಯ್ಬೇಕಾಗತ್ತೆ. ಫೆಸ್ಟಿವಲ್ ರನ್ ಅಂತ ಅಂದ್ಕೊಂಡೆ ಮಾಡ್ಕೊಂಡ್ ಬರೋಕ್ಕೆ 1 ವರ್ಷ ತಗೊಳುತ್ತಲ್ವಾ. ಸೊ ಸಿನಿಮಾ ರೆಡಿಯಾಗಿ ಫಸ್ಟ್ ಫಿಲ್ಮ್ ಬಜಾರ್ಗೆ ಕಳಿಸಿದ್ರು. 2 ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲಾಗಿ ಅಲ್ಲೂ ಕೂಡ ವಿನ್ ಆಯಿತು. ಅದಾದಮೇಲೆ ಗೌರ್ಮೆಂಟು ಕೂಡ ನಮಗೆ, ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲೇ ಸುಮಾರಷ್ಟು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದ, ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಲೇ ಒಂದು ಸಪ್ರೇಟಾಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು 1 ವರ್ಷ ಹಂಗೆಲ್ಲ ತೊಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿರೋರು ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟನೋ? ಸಂಬಡಿ ಫ್ರೆಶರ್ ಯಾರಾದ್ರು ದೇ ಹ್ಯಾವ್ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್? ಅಲ್ಲ, ಅದೇ ಪ್ರಾಸೆಸ್ಸಲ್ಲಿ ಜಯಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರಾಸೆಸ್ಸಲ್ಲಿ ಭರತ್ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿರೋ 7 ಜನ ಹಂಗೆ. ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಗೆ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್? ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ, ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರಂತಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟರವರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ, ಕಾಂತಾರದಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತೊಗೊಂಡಿರೋದು ಅವ್ರನ್ನ. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ನಾವು. ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಸಿನಿಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರು ಹೊಡೋದು ಇವಾಗ ಅಂತ ಅನ್ಕೊಂಡು. ಸೊ ನಿಮಗೆ ಈಗ ರೀಲ್ಸ್ ಮಾಡೋರಾಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಗಂಡ ಹೆಂಡತಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ. ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ. ಸೊ ಶೂಟಿಂಗ್ ಅನ್ನೋದು ಇಟ್ಸ್ ಇಸ್ ಕಾಮನ್ ಎಲ್ರಿಗೂ. ಅವರು ಈಗ ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದೀವಿ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರವ್ರ ಟ್ಯಾಲೆಂಟಿಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ಸಾಂಗ್ ಇದೆಯಲ್ವ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಪ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ. ಸೊ ನಾನು ಭರತರಾಜ್ ಅವ್ರು ಹೇಳಿ ಅವನ್ನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೊಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನೆ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿ ಮಾಡ್ತೀವಿ.